कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् श्रीगुरुभ्यो नमः हरिः ओम्. ಭಗವಂತನ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಸ್ತೋತ್ರಗಳನ್ನು ಪಠನ ಮಾಡುವುದಕ್ಕೆ ಬಹಳ ಮುಖ್ಯವಾದ ಸ್ಥಾನ ಇದೆ. ಸ್ತೋತ್ರಗಳು ಅಂತ ಬಂದಾಗ ನಿಮಗೆ ಅದು ವೈದಿಕ ಅಥವಾ ಲೌಕಿಕ ಅಂತ ಎರಡು ತರಹ ಸ್ತೋತ್ರಗಳು. ಲೌಕಿಕ ಅಂತ ಅಂದ್ಕೊಳ್ಳೆ ಲೋಕ ಅಂತ ಹೀಗೆ ತಗೊಳ್ಬಾರ್ದು. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಅಂತ ಭಗವದ್ಗೀತೆಯಲ್ಲಿ ಬರುವ ಮಾತನ್ನು ವ್ಯಾಖ್ಯಾನ ಮಾಡುವಾಗ ಟೀಕಾರಾಯರು ಹೇಳ್ತಾರೆ, ಲೋಕ ಅಂದರೆ ಪೌರುಷೇಯ ಗ್ರಂಥಗಳು ಅಂತ. ಹೀಗಾಗಿ ಪೌರುಷೇಯ ಗ್ರಂಥಗಳು ಅಂತಂದರೆ ಯಾವುದು? ಮಹಾಭಾರತವೋ ಅಥವಾ ಭಾಗವತವೋ ಅಥವಾ ಪಂಚರಾತ್ರವೋ ಇಂತಹ ಕಡೆಗೆ ಬಂದಿರುವ ಸ್ತೋತ್ರಗಳನ್ನು ರಚನೆ ಮಾಡುವಂತಹದ್ದು, ಅದನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಪೂಜೆಯಲ್ಲಿ ಪಠನ ಮಾಡೋದು ಅಂತ. ಅಥವಾ ಇನ್ನೂ ಮುಂದೆ ಬರೆದು ಬಂದರೆ ಪೌರುಷೇಯ ಅಂತಂದರೆ ಯಾರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಾರಲ್ಲ ಅಂತಹ ಜ್ಞಾನಿಗಳು ಮಾಡಿದಂತಹ ಸ್ತೋತ್ರವನ್ನು ಪಠನ ಮಾಡೋದು ಅಂತ. ಕಾರಣ ಇಷ್ಟೇನೋ, ನಮಗೆ ಸ್ತೋತ್ರ ಮಾಡೋಕ್ಕೆ ಅಂತ ಬಿಟ್ಟರೆ ನಮಗೆ ಮಾಡೋಕ್ಕೆ ಬರಲ್ಲ. ಒಂದು ಅಂಥ ಪರಿ ಮಾಡಿದರೂ ಒಂದೋ ಎರಡು ವಾಕ್ಯದಲ್ಲಿ ಮುಗಿದೋಗುತ್ತೆ, ತುಂಬ ಹೊತ್ತು ಸ್ತೋತ್ರ ಮಾಡಲಿಕ್ಕಾಗಲ್ಲ. ಆ ಒಂದು ಕಾರಣಕ್ಕಾಗಿ ಏನು ಮಾಡ್ತಾರೆ, ಸ್ತೋತ್ರವನ್ನು ಪಠನ ಮಾಡಬೇಕಾದ್ರೆ ಒಂದು ವೈದಿಕ, ಇಲ್ಲ ಅಂದರೆ ಪೌರಾಣಿಕ ಅಥವಾ ಇತಿಹಾಸದಲ್ಲಿ ಬಂದಿದ್ದು, ಇಲ್ಲ ಪಂಚರಾತ್ರದಲ್ಲಿ ಬಂದಿದ್ದು, ಇಲ್ಲ ಯಾರು ಜ್ಞಾನಿಗಳು ಮಾಡಿದಂತಹ ಸ್ತೋತ್ರಗಳನ್ನು ಪೂಜೆಯಲ್ಲಿ ಪಠನ ಮಾಡುವಂತಹ ಕ್ರಮ ಇದೆ. ಯಾಕೆ ಅಂತಂದರೆ ಯಾರೇ ಒಬ್ಬರು ನಮ್ಮ ಮನೆಗೆ ಅತಿಥಿಗಳಾಗಿ ಬಂದರು ಅಥವಾ ನಾವು ಯಾರೋ ಒಬ್ಬರನ್ನ ಬನ್ನಿ ಅಂತ ಕರೆದು ಅವರಿಗೆ ನಾವು ಗೌರವಿಸ್ತಾ ಇದ್ದೀವಿ ಎನ್ನುವಾಗ ಅವರಿಗೆ ನಾವು ಉಪಚಾರಗಳನ್ನು ಮಾಡುವಾಗ ಅವರನ್ನು ಕೊಂಡಾಡ್ತಾ ಅವರ ಗುಣಗಳನ್ನು ವರ್ಣನೆ ಮಾಡ್ತಾ ಅವರಿಗೆ ಉಪಚಾರ ಮಾಡೋದು ಲೋಕದಲ್ಲಿ ಕಂಡಿದೆ. ಭಗವಂತನನ್ನು ಪೂಜಿಸೋದು ಅಂತಂದರೆ ಹಾಗೇನೆ, ಆ ಸಂದರ್ಭದಲ್ಲಿ ನಾವು ಅವನ ಗುಣಗಳನ್ನು ವರ್ಣನೆ ಮಾಡಬೇಕಾದ್ದು ಕರ್ತವ್ಯ. ಹಾಗಾದರೆ ಯಾವ ತರಹ ಭಗವಂತನನ್ನು ನಾವು ವರ್ಣನೆ ಮಾಡ್ಬೋದು? ಅದರಲ್ಲಿ ಶಾಸ್ತ್ರಗಳಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಗುಣಗಳ ವರ್ಣನೆಯನ್ನು ಮಾಡೋದು ಒಂದು ಕಡೆಗಾದರೆ, ಜೊತೆಗೆ ಕ್ರಿಯೆಗಳನ್ನು ವರ್ಣನೆ ಮಾಡೋದು. ಭಗವಂತನ ಕ್ರಿಯೆಗಳು ಅಂದರೆ ಬೇರೆ ಏನಲ್ಲ, ಅವನ ಚರಿತ್ರಗಳನ್ನು ವರ್ಣನೆ ಮಾಡೋದು ಅಂತ ಅರ್ಥ. ಈ ದೇವರ ಪೂಜೆಯಲ್ಲಿ ದಶಾವತಾರ ಸ್ತೋತ್ರವನ್ನು ವರ್ಣನೆ ಮಾಡೋದು, ದಶಾವತಾರ ಚರಿತ್ರವನ್ನು ವರ್ಣನೆ ಮಾಡೋದು ಅಂತನ್ನೋದು ಬಹಳ ವಿಶೇಷವಾಗಿ ಮೊದಲಿಂದ ನಡೆದುಕೊಂಡು ಬಂದಿದೆ. ಅಂದರೆ ವಾದಿರಾಜರು ಮಾಡಿರುವಂಥ ದಶಾವತಾರ ಸ್ತೋತ್ರ ಅಂತಲ್ಲ, ಅದಕ್ಕಿಂತಲೂ ಮುಂಚಿಂದು ಶ್ರೀಮದ್ ಆಚಾರ್ಯರು ಸ್ವತಃ ದ್ವಾದಶ ಸ್ತೋತ್ರಗಳಲ್ಲಿ ಒಂದು ಸರಿಯಲ್ಲ ಅನೇಕ ಬಾರಿ ದಶಾವತಾರ ಸ್ತೋತ್ರಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ಭಂಗಿಯಲ್ಲಿ ಅದೇ ದಶಾವತಾರಗಳನ್ನು ಸ್ತೋತ್ರ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯ. ಅದಕ್ಕೂ ಮೂಲ ಹುಡುಕೊಂಡು ಹೋದರೆ ನಿಮಗೆ ಪಂಚರಾತ್ರಗಳಲ್ಲಿ ದಶಾವತಾರ ಸ್ತೋತ್ರ ಸಿಗುತ್ತೆ. ಉದಾಹರಣೆಗೆ ನಾವು ಕಾರ್ತಿಕ ಮಾಸದಲ್ಲಿ ಪಠನ ಮಾಡ್ತೀವಿ, ಕಾರ್ತಿಕ ದಾಮೋದರ ಸ್ತೋತ್ರ ಅಂತ. ಅದರಲ್ಲೂ ದಶಾವತಾರಗಳ ವರ್ಣನೆ ಬಂದಿದೆ, ಅದು ಪಂಚರಾತ್ರದಲ್ಲಿ ಬಂದಿರುವಂಥದ್ದು. ಯಾಕೆ ಈ ಥರ ದಶಾವತಾರ ಸ್ತೋತ್ರ ಮಾಡ್ತಾರೆ ಅಂತ ವಿಚಾರ ಬಂದರೆ, ಇದು ನಾವೀಗ ಸದ್ಯದಲ್ಲಿ ಇರುವಂತಹ ಒಂದು ಕಾಲಘಟ್ಟ ಅಂತೇನಿದೆಯಲ್ಲ, ಇದರಲ್ಲಿ ವಿಚಾರ ಮಾಡ್ತಾ ನೋಡಿದರೆ ಭಗವಂತ ಏನು ಮಾಡ್ತಾನೆ, ಬ್ರಹ್ಮದೇವರ ಒಂದು ದಿನಕಲ್ಪ ಅಂತ ತಗೊಂಡ್ರೆ ಆ ದಿನಕಲ್ಪದಲ್ಲಿ ದಶಾವತಾರಗಳನ್ನು ಮಾಡ್ತಾರೆ. ಅದರಲ್ಲೂ ದಶಾವತಾರಗಳು ಎಷ್ಟೊತ್ತಿನೊಳಗಾಗಿ ಸಿದ್ಧವಾಗಿರುತ್ತೆ ಅಂತಂದರೆ, ಅವರು ಮಧ್ಯಾಹ್ನ ಪೂಜೆ ಮಾಡ್ತಾರೆ ನೋಡ್ರಿ, ಆ ಪೂಜೆ ಮಾಡುವಷ್ಟೊತ್ತರೊಳಗಾಗಿ ಭಗವಂತ ದಶಾವತಾರಗಳನ್ನು ಮಾಡಿಬಿಡ್ತಾನೆ. ಆ ಭಗವಂತನ 10 ಅವತಾರಗಳ ಚರಿತ್ರವನ್ನು ನೋಡ್ತಾ ಅದನ್ನು ಆ ಚರಿತ್ರವನ್ನು ಚಿಂತನೆ ಮಾಡ್ತಾ ಭಗವಂತನಿಗೆ ಅವರು ಪೂಜೆಯನ್ನು ಮಾಡ್ತಾರೆ ಬ್ರಹ್ಮದೇವರು. ಅದಕ್ಕೆ ತುಂಬ ಹೊತ್ತು ಆನ್ನಿಕ ಮಾಡುವಂಥವ್ರಿಗೆ ಬ್ರಹ್ಮಾನ್ನಿಕ ಅಂತ ಬೈತಿರ್ತಾರೆ ನೋಡ್ರಿ, ಸಿಕ್ಕಾಪಟ್ಟೆ ಹೊತ್ತು ಮಾಡ್ತಾರೆ ಅಂತ. ಯಾಕೆಂದರೆ ನಮ್ಮಂಥವ್ರು ಸಾವಿರಾರು ಲಕ್ಷಾವಧಿ ಜನ ದಾಟಿ ಹೋಗ್ಬಿಡ್ತಾರೆ, ಅಂದ್ರೆ ಅವ್ರ ಪೂಜೆನೇ ಮುಗಿದಿರಲ್ಲ ಅಂತ.
ಆ ಥರ ನಾವು ಎಲ್ಲ ಸ್ನಾನ ಮಾಡಿ ಪೂಜೆ ಮುಗಿಸಿ ಎಲ್ಲ ಊಟ ಗೀಟ ಮಾಡಿ ಮಲ್ಕೊಂಡಿದ್ರು ಅವ್ರದ್ದು ಇನ್ನೂ ಪೂಜೆನೇ ಮುಗಿದಿಲ್ಲ ಅಂತ ಹೀಗಿದೆ ತಮಾಷೆ ಮಾಡೋದು ಬ್ರಹ್ಮಾನ್ನಿಕ ಅಂತ ಹೇಳ್ತಾ ಇರ್ತಾರೆ. ತಾತ್ಪರ್ಯ ಏನು ಅಂದರೆ ಬ್ರಹ್ಮದೇವರು ಭಗವಂತನನ್ನು ಅಷ್ಟು ಅನುಸಂಧಾನದೊಂದಿಗೆ ಅಷ್ಟು ವಿಸ್ತಾರವಾದ ಕಾಲಘಟ್ಟದಲ್ಲಿ ಪೂಜೆ ಮಾಡ್ತಾರಲ್ಲ, ಅದರಲ್ಲಿ ಪೂಜೆಯಲ್ಲಿ ದಶಾವತಾರಗಳದ್ದೊಂದು ಸ್ಥಾನ ಏನಿದೆ ಅಂತ ಅನ್ನೋದನ್ನು ನಾವು ತಿಳಿದುಕೊಂಡ್ರೆ ಇನ್ನೂ ವಿಶೇಷವಾಗಿ ದಶಾವತಾರ ಸ್ತೋತ್ರದ ಔಚಿತ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ಶ್ರೀಮದ್ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ನಿಮ್ಗೆ ಹೇಳಿದ್ದೀನಿ ಅದನ್ನು ಆವಾಗ, ಏನಲ್ಲಿ ಬರುತ್ತೆ, ಪೂಜೆ ಮಾಡುವಾಗ ಆವರಣ ಪೂಜೆ ಅಂತ ಒಂದು ಬರುತ್ತೆ, ಬಹಳ ಮುಖ್ಯವಾದದ್ದು. ಅದೆಲ್ಲ ತುಂಬ ದೊಡ್ಡ ದೊಡ್ಡವ್ರು ಮಾಡೋ ಕೆಲಸ ಅಂತ ಹಿಂಗೆ ಅನ್ಕೊಂಡ್ಬಿಟ್ಟಿರ್ತೀವಿ, ಏನಿಲ್ಲ, ಪ್ರತಿಯೊಬ್ಬರು ಮಾಡಬೇಕಾದ್ದೇ ಕೆಲಸ. ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡುವಾಗ ನಾವೇನು ಮಾಡಬೇಕು, ಒಂದೊಂದೇ ಉಪಚಾರಗಳನ್ನು ಅರ್ಪಣೆ ಮಾಡ್ತಾ ಬರ್ತೀವಿ. ಅರ್ಘ್ಯಾಪಾದ್ಯ ಅಂತ ಹೀಗೆಲ್ಲ ಶುರು ಮಾಡಿಕೊಂಡು ತುಳಸಿ ಪುಷ್ಪಗಳ ಸಮರ್ಪಣೆಯ ಪರ್ಯಂತ ಇನ್ನೇನು ಮುಂದೆ ನಾವು ಧೂಪ ದೀಪ ಶುರು ಮಾಡಬೇಕು. ಅಲ್ಲಿ ತನಕ ಉಪಚಾರಗಳನ್ನು ಮುಗಿಸಿದ ಮೇಲೆ ಭಗವಂತನ ಆವರಣ ಪೂಜೆ ಅಂತ ಮಾಡ್ತಾರೆ. ಧೂಪ ದೀಪ ನೈವೇದ್ಯ ಸಮರ್ಪಣೆಗಿಂತ ಮುಂಚೆ ಆವರಣ ಪೂಜೆ. ಆವರಣ ಅಂತಂದರೆ ಯಾವ ಥರ ಅಂದ್ಕೊಂಡಿದ್ದೀರಿ? ನಿಮಗದಕ್ಕೊಂದು ಹೇಳಬೇಕು, ಸುಮ್ಮನೆ ಲೌಕಿಕ ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬ ರಾಜನೋ ಅಥವಾ ಯಾರೋ ಒಬ್ಬ ಪ್ರಧಾನ ವ್ಯಕ್ತಿ ಹೊರಟ ಅಂದರೆ ಅವನಿಗೆ ಎಷ್ಟು ಸುತ್ತಿನ ರಕ್ಷಣೆ ಅಂತ, ಈ ಪ್ರೊಟೆಕ್ಷನ್ ಅಂತಾರಲ್ಲ, 7 ಸುತ್ತಿನ ರಕ್ಷಣೆ, 5 ಸುತ್ತಿನ ರಕ್ಷಣೆ, 3 ಸುತ್ತಿನ ರಕ್ಷಣೆ ಅಂತಿರುತ್ತೆ. ಅಲ್ಲಿ ರಕ್ಷಣೆ ಅನ್ನೋ ಅಂಶ ತಗೊಳ್ಬೇಡಿ, ಆ ಸುತ್ತು ಅನ್ನೋದನ್ನಷ್ಟೇ ತಗೊಳ್ಳಿ, ಅದೇ ಆವರಣ. ಭಗವಂತ ಹೀಗೆ ಹೊರಟ್ರೆ ಅವನ ಸುತ್ತ ಯಾವ ತರಹ ಅನೇಕ ಜನರು ಹೋಗ್ತಾ ಇರ್ತಾರೆ ಅಂತನೋ ಚಿಂತನೆ. ನೀವು ಭಗವಂತ ಅಂತಂದು ಕೂಡಿಸಿದ್ದೀರಿ ಅಂದರೆ ಅವನ ಸುತ್ತಲೂ ಇಷ್ಟು ಜನ ಇರ್ತಾರೆ, ಮಧ್ಯದಲ್ಲಿ ಭಗವಂತ ಇರ್ತಾನೆ. ಆ ಸುತ್ತಲೂ ಇರೋಂಥವ್ರು ಯಾರು ಅಂದರೆ ಬೇರೆ ಯಾರಲ್ಲ, ಅದರಲ್ಲಿ ಅನೇಕ ಸುತ್ತುಗಳು ಅಂದರೆ ಭಗವಂತನ ಬೇರೆ ಬೇರೆ ರೂಪಗಳೇ ಅನೇಕ ಸುತ್ತುಗಳು. ಭಗವಂತನ ಸುತ್ತಲೂ 7 ಸುತ್ತುಗಳನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಸುತ್ತಿನಲ್ಲಿ ಕ್ರುಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಎಂಬ ಭಗವಂತನ 5 ರೂಪಗಳಿರುತ್ತೆ. ಎರಡನೇ ಸುತ್ತಿನಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನಾನಿರುದ್ಧ ರೂಪಗಳು ಹಾಗೂ ಅವನ ಪತ್ನಿಯರು ಇರ್ತಾರೆ. ಮೂರನೇ ಸುತ್ತಿನಲ್ಲಿ ತಗೊಳಕ್ಕೆ ಹೋದರೆ ಕೇಶವಾದಿ 12 ಮೂರ್ತಿಗಳು, ಒಂದೊಂದು ದಿಕ್ಕಿಗೆ, ಪ್ರಧಾನ ದಿಕ್ಕಿಗೆ ಇಬ್ಬಿಬ್ರು, ಕೋಣದಲ್ಲಿ ಒಬ್ಬೊಬ್ಬರು ಅನ್ನುವ ನಿಟ್ಟಿನಲ್ಲಿ 12. ಅದರ ಹೊರಗೆ ನೋಡಕ್ಕೆ ಹೋದರೆ ದಶಾವತಾರಗಳು ಬರುತ್ತೆ. ಮತ್ಸ್ಯ ಕೂರ್ಮಾದಿ 10 ಅವತಾರಗಳು, ಜೊತೆಗೆ ಅನಂತ ವಿಶ್ವರೂಪ ಅಂತ 2 ಸೇರಿದರೆ 12 ಆಗುತ್ತೆ. ಈ 12 ಭಗವಂತನ ರೂಪಗಳು ಇರುತ್ತೆ. ಅದರ ಹೊರಗೆ ನೋಡ್ಲಿಕ್ಕೆ ಹೋದರೆ ಬ್ರಹ್ಮ, ವಾಯು, ಶಿವ ಮತ್ತು ಗರುಡಶೇಷರು ಇವರೆಲ್ಲ ಇರ್ತಾರೆ. ಅದರ ಹೊರಗೆ ಅಷ್ಟದಿಕ್ಪಾಲಕರಿರ್ತಾರೆ ಅಂತ ಇದು ಭಗವಂತನ ಆವರಣ. ಪ್ರತಿನಿತ್ಯ ಧೂಪ ಮಾಡೋಕ್ಕಿಂತ ಮುಂಚೆ ಈ ಆವರಣ ಪೂಜೆಯನ್ನು ಮಾಡಿ, ಅಂದರೆ ಆವರಣದಲ್ಲಿರುವಂಥ ದೇವತೆಗಳನ್ನು ಚಿಂತಿಸಿ ಅವರಿಗೆ ಮಾನಸಿಕವಾಗಿ ಅರ್ಘ್ಯಾದಿ ಪುಷ್ಪಾಂತ ಪೂಜೆಯನ್ನು ಮಾಡಿ ಧೂಪ ದೀಪ ಮಾಡ್ತೀವಿ ನೋಡಿ, ಆವಾಗ ಈ ಆವರಣ ದೇವತೆಗಳಿಂದ ಸಹಿತನಾದ ಭಗವಂತನಿಗೆ ಧೂಪ ದೀಪ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡ್ತಾರೆ. ಅದಕ್ಕೇನು ಮಾಡ್ತಾರೆ, ಅದರಲ್ಲಿ ಒಂದೊಂದು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದರೂ ಬೇಕಾದಷ್ಟೇ. ಅದಕ್ಕಾಗಿ ದಶಾವತಾರ ಸ್ತೋತ್ರ ಅಂತ ಮಾಡ್ತಾ ಹೋದರೆ ಅದರಲ್ಲೇನಾಗುತ್ತೆ, ಒಂದು ರೀತಿಯಲ್ಲಿ ಭಗವಂತನ ಒಂದು ಆವರಣವನ್ನು ಬಹಳ ಚೆನ್ನಾಗಿ ನಾವು ವರ್ಣನೆ ಮಾಡ್ತಾ ಹಾಗೆ. ನೀವು ಅನ್ಬೋದು ಕೇಶವಾದಿ ರೂಪಗಳನ್ನು ವರ್ಣನೆ ಮಾಡಿದರೂ ಆಗುತ್ತಲ್ಲ ಅಂತ. ಆ ನಿಟ್ಟಿನಲ್ಲೇ ಆಚಾರ್ಯರು 12 ಸ್ತೋತ್ರದಲ್ಲಿ ಕೇಶವಾದಿ 12 ರೂಪಗಳದ್ದು ಸ್ತೋತ್ರ ಮಾಡಿದ್ದಾರೆ. ಆದರೆ ದಶಾವತಾರ ಸ್ತೋತ್ರಗಳನ್ನು ಹೆಚ್ಚು ಬಾರಿ ಯಾಕೆ ಮಾಡ್ತಾರೆ ಅಂದರೆ, ನಮ್ಮೊಡನೆ ಓಡಾಡಿಕೊಂಡಿದ್ದು, ಆ ಕಾಲದಲ್ಲಿ ಏನಾದರೂ ನಾವಿದ್ರೆ ನಮಗೂ ಕಾಣಿಸಿಕೊಳ್ಳುವಂತೆ ಓಡಾಡಿದಂತಹ ರೂಪಗಳು ಅಂತಂದರೆ ಭಗವಂತನದ್ದು 10 ಅವತಾರದ ರೂಪಗಳು. ಆದ್ದರಿಂದ ನಮಗೆ ತುಂಬ ಹತ್ತಿರದ ರೂಪಗಳು ಅಂದರೆ ಭಗವಂತನ ಈ ದಶಾವತಾರ ರೂಪಗಳು ಅಂತ ಆಗ್ಬೋದು. ಆ ದೃಷ್ಟಿಕೋನದಲ್ಲಿ ಏನು ಮಾಡ್ತಾರೆ, ಈ 10 ಅವತಾರಗಳನ್ನು ಕೂಡ ಬಹಳ ಸುಂದರವಾಗಿ ಅನೇಕ ಜನ ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ. ವಾದಿರಾಜರು ಕೂಡ ಈ ಕವಿತೆಯನ್ನು ಬಹಳ ಸುಂದರವಾಗಿ ಮಾಡುವಂತಹ ಒಂದು ಸಹಜ ಸಿದ್ಧವಾದ ಕಲೆ ಅದು. ಕವಿತ್ವ ಅಂತನ್ನೋದೇನಿದೆಯಲ್ಲ
ಅದನ್ನು ಎಂದಿಗೂ ಯಾರು ಹೇಳಿಕೊಟ್ರೆ ಬರುವಂಥದ್ದಲ್ಲ. ಅದು ಕವಿತ್ವ ಶಕ್ತಿ ಅಂತನ್ನುವಂಥದ್ದು ತಾನಾಗಿಯೇ ಸಹಜವಾಗಿ ಬರುವಂತಹದ್ದು. ಬೇಕಾದ್ರೆ ಉಪಯೋಗಿಸ್ಕೊಳ್ತಾರೆ. ಕವಿತ್ವ ಶಕ್ತಿ ಅಂತನ್ನುವಂಥದ್ದು ಯಾರಾದರೂ ಹೇಳಿಕೊಟ್ರೆ ಬರುವಂಥದ್ದಲ್ಲ, ಅದು ಸಹಜವಾಗಿ ಬರಬೇಕಾದಂತಹದ್ದು. ವಾದಿರಾಜರಿಗದು ಹಯಗ್ರೀವ ದೇವರ ದಯೆಯಿಂದ ಬಂದಿರುವಂತಹದ್ದು. ಅನೇಕ ಜನರು ಹೇಳುವ, ವಾದಿರಾಜರಾಗ್ಬೋದು, ವಿಜಯೇಂದ್ರರಾಗ್ಬೋದು, ಅವರೆಲ್ಲ ಹೇಳ್ತಾರೆ ಕವಿತ್ವ ಶಕ್ತಿಯನ್ನು ಪಡೆಯೋದಕ್ಕೆ ಕಾಲಿ ಮೊದಲಾದ ದೇವತೆಗಳನ್ನು ಆರಾಧನಾ ಮಾಡಿ ಪಡಿತಿದ್ರು ಹಳೆ ಜನ ಅಂತ ಕೆಲವರೆಲ್ಲ. ಅದಕ್ಕೊಂದೆಲ್ಲ ತುಂಬ ಇವರೆಲ್ಲ ಈ ಥರ ಮಾಡಿ ಕವಿತ್ವವನ್ನು ಸಂಪಾದನೆ ಮಾಡಿದ್ದಾರೆ. ನಾವು ಹಾಗಲ್ಲ. ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಹಯಗ್ರೀವಂ ದೇವಂ ವಯಂ ಇಮಂ ಉಪಾಸ್ಯೈವ ಕೃತಿನಃ. ಕೃತಿ ಅಂದರೆ ಪಂಡಿತ ಅಂತ ಅರ್ಥ. ಒಳ್ಳೆ ಕವಿತ್ವ ಶಕ್ತಿ ಉಳ್ಳವನು, ಎಲ್ಲ ಥರ ಸರ್ವತೋಮುಖವಾದ ವಿದ್ಯೆಯನ್ನು ಪಡೆದುಕೊಂಡಂಥವನು ಅಂತ ಅರ್ಥ. ನಿಮ್ಗೆ ಹೇಗೆ ಬಂತಿದು ಅಂತ ಯಾರೋ ಪ್ರಶ್ನೆ ಕೇಳಿದ್ರಪ್ಪ ಅಂತ ಇಟ್ಕೊಳ್ಳಿ. ವಾದಿರಾಜರೇನು ಹೇಳ್ತಾರೆ, ಹಯಗ್ರೀವಂ ದೇವಂ ವಯಂ ಇಮಂ ಉಪಾಸ್ಯೈವ ಕೃತಿನಃ. ಈ ಹಯಗ್ರೀವ ದೇವರನ್ನು ಉಪಾಸನೆ ಮಾಡಿದ್ದೊಂದೇ ಒಂದು ನಿಮಿತ್ತದಿಂದ ನನಗಿದೆಲ್ಲವೂ ಬಂದಿದೆ. ಇದಕ್ಕೆ ನಾವು ಹೆಚ್ಚಾಗಿ ವಿಶೇಷವಾಗಿ ಪರಿಶ್ರಮ ಪಟ್ಟು, ಜನ ಏನು ಮಾಡ್ತಾರೆ ಗೊತ್ತಾ, ಬೇರೆ ಕವಿಗಳು ಏನು ಮಾಡಿದ್ದಾರೆ, ಅವ್ರು ಹೇಗೆ ಪ್ರಯೋಗ ಮಾಡಿದ್ದಾರೆ, ಇವ್ರು ಹೇಗೆ ಪ್ರಯೋಗ ಮಾಡಿದ್ದಾರೆ ಅಂತ 10 ಕವಿಗಳು ಮಾಡಿದ ಪ್ರಯೋಗಗಳನ್ನು ನೋಡಿಕೊಂಡು ಅದರಿಂದ ಒಂದು ಛಾಯಾಚೌರ್ಯ, ಪಾದಚೌರ್ಯ ಅಂತ ಕರೀತಾರೆ ಅದನ್ನು. ಅವರ ಛಾಯೆಯನ್ನು ಕದ್ಕೊಂಡು ಬರೋದು, ಅವ್ರದ್ದೊಂದು ಪಾದ ಕದ್ಕೊಂಡ್ಬರೋದು ಅಂತ ಹೀಗೆ ಮಾಡಿಕೊಂಡು ಕವಿತೆಯನ್ನು ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಪಾಪ ನೀವು ಅದನ್ನು ಓದಿರಲ್ಲ, ಅದ್ಭುತ ಕವಿತೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲೋ 10-20 ವರ್ಷ ಆದಮೇಲೆ ನಿಮಗದು ಸಿಗತ್ತೆ, ಓ ಇಲ್ಲಿಂದ ಕಾಪಿ ಹೊಡೆದಿದ್ದಾರೆ ಇವರು ಅಂತ ಗೊತ್ತಾಗುತ್ತೆ. ಆ ತರಹದ ರೀತಿಯಲ್ಲಿ ಕವಿತ್ವವನ್ನು ಪಡೆದುಕೊಂಡವರಲ್ಲ, ತಮ್ಮದೇ ಆದಂತಹ ಒಂದು ಸ್ವತಂತ್ರವಾದ ಶೈಲಿಯಲ್ಲಿ ಕವಿತ್ವವನ್ನು ಪಡೆದುಕೊಂಡು, ಅದರಲ್ಲೂ ಏನೋ ಕವಿಗಳು ಅಂದ್ರೆ ಏನು ಮಾಡ್ತಾರೆ, ತಮ್ಮ ಕವಿತೆ ಬಹಳ ಸುಂದರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಿದ್ಧಾಂತದ ಚೌಕಟ್ಟನ್ನು ಮರೆತು ಹೋಗ್ಬಿಡ್ತಾರೆ ಎಲ್ಲಿಗೋ. ಇತಿಹಾಸ ಪುರಾಣಗಳಲ್ಲಿ ಹೇಳಿರುವಂತಹ ಏನು ಕಥೆ ಇರುತ್ತಲ್ಲ, ಅದನ್ನು ತಿರುಚಿ ತಮ್ಮ ಕವಿತೆಗೆ ಸೌಂದರ್ಯ ಬರುವಂತೆ ಹೇಗೋ ವ್ಯತ್ಯಾಸ ಮಾಡಿ ವರ್ಣನೆ ಮಾಡಿಬಿಡ್ತಾರೆ. ಆದರೆ ಅದನ್ನೂ ಮೀರದೆ ಕವಿತೆಯ ಸೌಂದರ್ಯವನ್ನು ಉಳಿಸ್ಕೊಂಡು ಒಂದು ಕವಿತಾ ಶೈಲಿಯನ್ನು ನೀವು ನೋಡಬೇಕು ಅಂತಂದರೆ ವಾದಿರಾಜರ ಗ್ರಂಥಗಳಲ್ಲಿ ನೀವು ನೋಡಬಹುದು. ಅದರಲ್ಲಿ ಭಗವಂತನ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಇದನ್ನು ಪಠನೆ ಮಾಡ್ರಿ ಅಂತ ವಾದಿರಾಜರೇ ಸ್ವತಃ ತಾವು ಕೊನೆಗೆ ಒಕ್ಕಣಿಕೆಯನ್ನು ಕೊಟ್ಟು ಮಾಡಿರುವಂತಹ ಸ್ತೋತ್ರ ಅಂದರೆ ಇದು ದಶಾವತಾರ ಸ್ತೋತ್ರ. ದಶಾವತಾರಗಳು ಅಂದರೆ ನಿಮಗೆಲ್ಲ ಗೊತ್ತು. ಎಲ್ಲಿಂದ ಪ್ರಾರಂಭ ಆಗುತ್ತೆ, ಮತ್ಸ್ಯ ಕೂರ್ಮ ವರಾಹ ಅಂತ. ಈ ಕೆಲವರೇ ಇಲ್ರಿ ವರಾಹದಿಂದ ಶುರು ಆಗುತ್ತೆ ಅಂತ ಹೇಳೋ ಜನನು ಇದಾರ ಲೋಕದಲ್ಲಿ, ಇಲ್ಲ ಅಂತಲ್ಲ. ಮತ್ಸ್ಯ ಅಂತ ಅನ್ನೋದ್ರಿಂದ ಶುರು ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಭಗವಂತನ ಈ ದಶಾವತಾರಗಳನ್ನು ಅಂತ ಕೇಳಿದರೆ, ಒಂದು ಮನ್ವಂತರ ಅಂತ ತಗೊಳ್ಳಿ. ಈಗ ನಾವು ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ ಸದ್ಯಕ್ಕೆ. ವೈವಸ್ವತ ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಲಿಕ್ಕೆ ಹೊರಟಾಗ ಮೊದಲು ಯಾವ ಅವತಾರ ಆಯಿತು ಅಂತ ಆಲೋಚನೆ ಮಾಡಿದರೆ ಮತ್ಸ್ಯಾವತಾರ ಆಯಿತು. ಯಾಕೆ, ಇನ್ನೂ ಇವನು ವೈವಸ್ವತ ಮನು ಅಂತ ನಾವೇನು ಹೇಳ್ತೀವಿ, ಅವನು ಈ ಮನ್ವಂತರ ಪ್ರವರ್ತಕ ಅಂತ ಆಗೇ ಇರಲಿಲ್ಲ. ಹಿಂದಿನ ಮನ್ವಂತರದ ಪ್ರಳಯ ಕಾಲ ಇತ್ತು, ಆವಾಗ ಭಗವಂತ ಮತ್ಸ್ಯಾವತಾರ ಮಾಡಿತ್ತು. ಆ ಮನ್ವಂತರ ಶುರುವಾದ ಮೇಲೆ ಆ ಮನ್ವಂತರದಲ್ಲಿ ಬಂದಿರುವಂತಹ ಅನೇಕ ಅವತಾರಗಳಲ್ಲಿ ಮುಂದೇನಾಗತ್ತೆ, ಒಂದು ಸಂದರ್ಭದಲ್ಲಿ ಭಗವಂತ ಈ ಕ್ಷೀರ ಸಮುದ್ರ ಮಂಥನದ ಕಾಲದಲ್ಲಿ ಕೂರ್ಮಾವತಾರ ಮಾಡ್ದ, ಭೂಮಿಯನ್ನತ್ತೋ ಕಾಲ ವರಾಹ ಅವತಾರ ಮಾಡ್ದ ಅಂತ ಈ ಒಂದು ಕ್ರಮದಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಅಂತ ಹೀಗೆ ವರ್ಣನೆ ಮಾಡುವ ಕ್ರಮ ಇದೆ. ಇದಂಥ ಒಂಥರದ ರೀತಿಯಲ್ಲಿ ದೃಷ್ಟಿಕೋನದಲ್ಲಿ ನೋಡಕ್ಕೆ ಹೋದರೆ ಇದನ್ನು ವ್ಯೂಹ ರೂಪ ಅಂತ ಕರಿಬೋದು. ವ್ಯೂಹ ಅಂದರೆ ಒಂಥರ ಸಮುದಾಯ, ಒಂಥರ ಸಮುದಾಯದ ರೂಪ ಅಂತ ನೀವು ನೋಡಬಹುದಾಗಿದೆ. ಈಗ ಅದಕ್ಕೆ ವಾದಿರಾಜರು ಪ್ರಾರಂಭಕ್ಕೆ ದಶಾವತಾರದ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಮತ್ಸ್ಯ ರೂಪವನ್ನು ವರ್ಣನೆ ಮಾಡ್ತಾರೆ. ಈ ದಶಾವತಾರ ಸ್ತುತಿ ಅಶ್ವಧಾಟಿ ವೃತ್ತದಲ್ಲಿ ಬದ್ಧವಾಗಿರುವಂಥದ್ದು. ಅಂದರೆ ಅದನ್ನು ಚೆನ್ನಾಗಿ ಸಂಗೀತ ಬಲ್ಲವರು ಹೇಳಿದರೆ ಮಾಡಿದರೆ ಅದು ಒಂದು ರೀತಿಯಲ್ಲಿ ಕುದುರೆ ವೇಗವಾಗಿ ಸರಿಯಾದ ಸಮತಟ್ಟಾದ ಪ್ರದೇಶದಲ್ಲಿ ಚೆನ್ನಾಗಿ ಓಡ್ತಾ ಇದ್ದರೆ ಯಾವ ತರಹದ ಒಂದು ಧಾಟಿ ಬರಬೇಕು ಅದು ನಿಮಗೆ ಈ ಶ್ಲೋಕಗಳನ್ನು ಪಠನ ಮಾಡಿದರೆ ಬರುತ್ತೆ ಅಂತ. ಆದ್ದರಿಂದ ಆ ರೀತಿಯಲ್ಲಿ ಇದನ್ನು ಕರೀತಾರೆ.
ಈ ವೃತ್ತದಲ್ಲಿ ಶ್ಲೋಕಗಳನ್ನು ಮಾಡಬೇಕಾದ್ರೆ ಒಂದು ವಿಶೇಷ ಇದೆ. ಏನು ಅಂದರೆ ಪ್ರಾಸ ಅಂತನ್ನೋದಕ್ಕೂ ಬಹಳ ಬೆಲೆ ಕೊಡಬೇಕು. ಪ್ರಾಸ ಅಂದರೆ ಮೊದಲನೇ ಪಾದದಲ್ಲಿ, ಎರಡನೇ ಪಾದದಲ್ಲಿ, 3, 4ನೇ ಪಾದಗಳಲ್ಲಿ ಎರಡನೇ ಅಕ್ಷರ ಒಂದೇ ಆಗಬೇಕು. ಅದು ಒಂದೇ ಸರಿ ಅಲ್ಲ, ಅದು ಸುಮಾರು ಒಂದೊಂದು ಪಾದದಲ್ಲಿ 2-3 ಕಡೆಗೆ ಒಂದೇ ಅಕ್ಷರ ಬರಬೇಕು. ಆ ತರಹ ಅದೇ ಅಕ್ಷರ ಒಂದ್ಸರಿ ನೀವು ಸ್ವೀಕಾರ ಮಾಡಿದಿರಿ ಅಂದರೆ ಶ್ಲೋಕ ಮುಗಿಯೋ ತನಕ ಆ ತರಹದ ಅಕ್ಷರ ಅನೇಕ ಸಾರಿ ಆವೃತ್ತಿ ಆಗಬೇಕು ಅಂತಂದರೆ ಎಷ್ಟು ಶಬ್ದಗಳ ಭಂಡಾರ ಇರಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ಬರೀ ಶಬ್ದ ಭಂಡಾರ ಇದ್ದು ಉಪಯೋಗ ಇಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಶಬ್ದ ಜೋಡಣೆ ಮಾಡಬೇಕಲ್ಲ. ಬಹುಶಃ ನಿಮಗೆ ಹೇಳಬೇಕು ಅಂತಂದರೆ ಇಷ್ಟು ವಿಸ್ತಾರವಾಗಿ ಸುಮಾರು 38 ಶ್ಲೋಕಗಳಿವೆ. ಅದರಲ್ಲಿ ಅಷ್ಟು ವಿಸ್ತಾರವಾಗಿ ಈ ಥರ ಪ್ರಾಸಬದ್ಧವಾಗಿ ಮಾಡಿರುವಂಥ ಒಂದು ಸೊಗಸಾದಂತಹ ಕವಿತೆ ಅಂದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಇದೆಯೋ ಇಲ್ವೋ, ಅಷ್ಟು ಸುಲಭವಾಗಿ ಕಾಣಲ್ಲ. ಅಷ್ಟು ಚೆನ್ನಾಗಿರುವಂತಹ ಸ್ತೋತ್ರ ಇದು. ಅದನ್ನು ಪ್ರಾರಂಭ ಮಾಡೋದಾದರೆ ಮೊದಲನೇ ಶ್ಲೋಕದಲ್ಲಿ ಮತ್ಸ್ಯ ರೂಪವನ್ನು ವರ್ಣನೆ ಮಾಡ್ತಾರೆ. ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತತ್ವಮವಮಾಂ ಪ್ರೇಷ್ಠಾರ್ಕಸೂನು ಮನುಚೇಷ್ಟಾರ್ಥಮಾತ್ಮವಿದತಿಷ್ಟೋ ಯುಗಾಂತ ಸಮಯೇ ಸ್ಥೇಷ್ಠಾತ್ಮಶೃಂಗಧೃತ ಕಾಷ್ಠಾಂಬುವಾಹನವರಾಷ್ಟಾಪದ ಪ್ರಭತನೋ. ಶಕಾರ ಮತ್ತು ಠಕಾರ, ಅಥವಾ ಕೆಲವು ಕಡೆಗೆ ಶಕಾರ ಟಕಾರ, ಠ ಅಂಥದ್ದೇನು ವ್ಯತ್ಯಾಸ ಗೊತ್ತಾಗಲ್ಲ. ಅದು ಬೆಂಗಳೂರವ್ರಿಗಂತೂ ಗೊತ್ತೇ ಆಗಲ್ಲ ಅಂತ ಇಟ್ಕೊಳ್ಳಿ. ಈ ಶಕಾರ ಮತ್ತು ಟಕಾರ, ಇಲ್ಲ ಶಕಾರ ಇಲ್ಲ ಠಕಾರ, ಇವುಗಳ ಜೋಡಣೆಯಿಂದ ಈ ಸ್ತೋತ್ರವನ್ನು ಮಾಡಿರುವಂತಹದ್ದು. ಪ್ರೋಷ್ಠೀಶ ವಿಗ್ರಹ ಅಂತ, ವಿಗ್ರಹ ಅಂದರೆ ರೂಪ. ಪ್ರೋಷ್ಠೀಶ ಅಂತಂದರೆ ಒಂದು ಶ್ರೇಷ್ಠವಾದ ಮತ್ಸ್ಯ ರೂಪವನ್ನು ಧಾರಣ ಮಾಡಿದ ಭಗವಂತನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ. ಪ್ರೋಷ್ಠೀಶ ವಿಗ್ರಹ ಅಂತ. ಮತ್ತೆ ಆ ಭಗವಂತನ ರೂಪ ಯಾವ ಥರ ಬಣ್ಣ ಇದೆ ಅಂತ ಮತ್ಸ್ಯ ರೂಪದ ವರ್ಣನೆ ಮಾಡಬೇಕಾದ್ರೆ ಬಹುಭಾಗ ಅವರು ಎಲ್ಲ ಭಗವಂತನ ರೂಪದ್ದು ಬಣ್ಣವನ್ನು ವರ್ಣನೆ ಮಾಡಿದ್ದಾರೆ. ಅದು ಒಂದು ವಿಶೇಷ. ಒಂದೆರಡು ಕಡೆ ಬಿಟ್ಟಿರ್ಬೋದು, ಕೆಲವು ಕಡೆಗೆಲ್ಲ ವಿಶೇಷವಾಗಿ ಆ ಬಣ್ಣವನ್ನು ವರ್ಣನೆ ಮಾಡ್ತಾರೆ. ಮುಂದೂ ಕೂಡ ವರಾಹ ರೂಪ ಬಂದಾಗ ನೀಲವರ್ಣ ಇದೆ ಅಂತ ನೀಲವರಾಹನನ್ನು ವರ್ಣನೆ ಮಾಡ್ತಾರೆ ಅಂತ ನಾವು ನೋಡ್ಬೋದಾಗಿದೆ. ಅದಕ್ಕೆ ಇಲ್ಲಿ ಶ್ಲೋಕದಲ್ಲಿ ಆ ಮೈಬಣ್ಣ ಹೇಳಿದ್ದು ಕೊನೆಗೆ ವರ ಅಷ್ಟಾಪದ ಪ್ರಭತನೋ ಅಂತಿದೆಯಲ್ಲ, ಅದು ಆ ಮತ್ಸ್ಯರೂಪಿಯಾದ ಭಗವಂತನ ಮೈಬಣ್ಣವನ್ನು ಹೇಳುತ್ತೆ. ಅಷ್ಟಾಪದ ಅಂದರೆ ಬಂಗಾರ, ಉತ್ತಮವಾದ ಬಂಗಾರದಂತೆ ಪ್ರಭೆಯನ್ನು ಉಳ್ಳಂತಹ ಸ್ವರೂಪ ನಿಂದು. ಭಗವಂತನ ಈ ತರಹದ ಮೈಬಣ್ಣ ಇರುವಂತಹ ಸ್ವರೂಪ, ಅದರ ಆಕಾರವನ್ನು ಚಿಂತನೆ ಮಾಡಬೇಕಾದ್ರೆ ನೋಡಿ, ಅದರ ಆಕಾರ ವಿನ್ಯಾಸವನ್ನು ಹೇಳುವುದರ ಜೊತೆಗೆ ಭಗವಂತನ ಚರಿತ್ರವನ್ನು ಹೇಳ್ತಾ ಇದ್ದಾರೆ. ಮೀನು ಅಂದ ತಕ್ಷಣ ಬರೀ ನಾವು ಮೀನು ಅಂದ್ಕೊಳ್ತೀವಿ. ಈ ಮೀನಿನ ವೈಶಿಷ್ಟ್ಯ ಏನು ಅಂದರೆ ತಲೆ ಮೇಲೆ ಒಂದು ಕೊಂಬಿತ್ತು ಅಂತ. ಕೊಂಬಿದ್ದಂತಹ ಮೀನು, ಬಹಳ ಗಟ್ಟಿಯಾದ ಕೊಂಬು. ಅದೇನೋ ಸುಮ್ಮನೆ ಮೀನದ ಕೊಂಬು ಅಂದ ತಕ್ಷಣ ಮೆತ್ತಗಿರುತ್ತೆ, ಸುಮ್ಮನೆ ಹಿಂಗೆ ಅಳ್ಳಾಡ್ತಾ ಇರುತ್ತೆ ಅನ್ಕೊಡು. ತುಂಬ ಗಟ್ಟಿಯಾದ ಮೀನು, ಗಟ್ಟಿಯಾದ ಶೃಂಗ ಆ ಮೀನಿನ ತಲೆ ಮೇಲಿತ್ತು ಅಂತ. ಆ ಮೀನಿನ ಶೃಂಗ ಅನ್ನೋದಕ್ಕೆ ಸಂಬಂಧಪಟ್ಟಿರೋ ಕಥೆ ಇದೆ. ಅದೇ ಭಗವಂತನ ಮತ್ಸ್ಯಾವತಾರದ ಚರಿತ್ರೆ. ನಮ್ಮ ವೈವಸ್ವತ ಮನು, ಈ ಮನ್ವಂತರದ ಪ್ರವರ್ತಕನಾದಂತಹ ಶ್ರಾದ್ದದೇವ, ಹಿಂದೆ ಅವನು ಸತ್ಯವ್ರತ ಅಂತ ಹೆಸರಿದ್ದ ಅವನಿಗೆ. ಅವನು ಸ್ನಾನ ಮಾಡಿದ ಸಂದರ್ಭದಲ್ಲಿ ನೀರೆತ್ತಿ ಅರ್ಗೆ ಬಿಡೋದಕ್ಕೆ ಅಂತ ಹೊರಟಾಗ ಕೈಯಲ್ಲಿ ಒಂದು ಸಣ್ಣ ಮೀನು ಬಂತು ಅಂತ ಕಥೆ. ಅವನು ಎತ್ತಿ ಬಿಡಬೇಕಾದ್ರೆ ಗೊತ್ತಾಗಿಲ್ಲ, ಯಾಕೆಂದ್ರೆ ನಮ್ಮ ಥರ 12 ಗಂಟೆ ಸ್ನಾನ ಮಾಡೋನಲ್ವಲ್ಲ ಅವನು. ಬೆಳಗ್ಗೆ ಸ್ನಾನ ಮಾಡಿರ್ತಾನೆ, ಕತ್ತಲು ಗೊತ್ತಾಗಿಲ್ಲ. ಅದು ನಮ್ಮ ಥರ ಅಲ್ಲ, ನನ್ನ ಥರ ಅಂತ ಹೇಳ್ಕೊಬೋದು. ಆಮೇಲೆ ಅದನ್ನು ಬಿಡಕ್ಕೆ ಹೋದಾಗ ಏನಾಗುತ್ತೆ, ತುಂಬ ಜನ ಇದ್ದಾರೆ ಆ ಥರದವರು. ಆ ಕೆಳಗೆ ಬಿಡ್ಲಿಕ್ಕೆ ಹೋದಾಗ ಏನಾಗ್ಬಿಡ್ತು ಅಂದರೆ ಅದು ಕೂತ್ಕೊಂಡ್ದೋ ಬಿಡ್ಬೇಡಪ್ಪ ನಮ್ಮನ್ನ ಅಂತ. ಸರಿ ಇಂಥ ಕಮ್ಮಂಡಲು ಎಲ್ಲ ಹಾಕ್ತಂದ ಅಂತ ನೀವೆಲ್ಲ ಕಥೆ ಕೇಳಿರ್ತೀವಿ. ಅದು ಕೊನೆಗೆ ಅಲ್ಲೂ ದೊಡ್ಡದಾಯಿತು, ದೊಡ್ಡ ಮಕ್ರಿಯಲ್ಲಿ ಹಾಕಿಟ್ಟ ಅಲ್ಲೂ ದೊಡ್ಡದಾಯಿತು, ಸರೋವರದಲ್ಲಿ ಬಿಟ್ಟ ಅಲ್ಲೂ ದೊಡ್ಡದಾಯಿತು, ನದಿಯಲ್ಲಿ ಬಿಟ್ಟ ಅಲ್ಲೂ ದೊಡ್ಡದಾಯಿತು. ಕೊನೆಗೆ ಎತ್ಕೊಂಡು ಸಮುದ್ರದಲ್ಲಿ ತೊಗೊಂಡು ಹಾಕಿದ್ರು ಸಮುದ್ರವನ್ನು ವ್ಯಾಪಿಸಿಕೊಳ್ತು ಆ ಮೀನು ಅಂತ ಹೇಳ್ತಾರಲ್ಲ. ಅಷ್ಟು ದೊಡ್ಡದಾದಂತಹ ಮೀನು ನೋಡಿದ ಮೇಲೆ ಅವನಿಗೆ ಅಲ್ಲಿ ಗೊತ್ತಾಯ್ತು ಅವನಿಗೆ, ಹಾಗಾದ್ರೆ ಇದು ಭಗವಂತನೇ ಇರಬೇಕು ಅಂತ. ಯಾಕೆ ಮಾಮೂಲಿ ಮೀನು ಯಾವುದು ಕೂಡ ಆ ತರಹ ದೊಡ್ಡದಾಗಲ್ವಲ್ಲ.
ಇದು ದೊಡ್ಡದಾಗಿದೆ ಅಂದರೆ ಇದು ಭಗವಂತ ಇರಬೇಕು. ಪರವಾಗಿಲ್ಲ, ಈಗ ಗುರ್ತಿಡಿದೆಯಲ್ಲಪ್ಪ ಅಂದ ಭಗವಂತ. ಸರಿ, ಒಂದು ವಾರಕ್ಕೆ ಪ್ರಳಯ ಆಗೋದಿದೆ, ಮನ್ವಂತರ ಪ್ರಳಯ ಆಗೋದಿದೆ, ಎಲ್ಲವೂ ಮುಳುಗೋಗ್ಬಿಡುತ್ತೆ. ಅದಕ್ಕೆ ಮುಂದಿನ ಮನ್ವಂತರದ ಆರಂಭದಲ್ಲಿ ಉಪಯೋಗ ಆಗೋ ತರಹ ಕೆಲವು ಧಾನ್ಯ ವಿಶೇಷಗಳನ್ನು ತಗೊಂಡು ಒಂದು ಗಟ್ಟಿಯಾದ ಮರದ ದೋಣಿ ಮಾಡಿಕೊಂಡು ಕೆಲವರೆಲ್ಲ ಋಷಿಗಳನ್ನು ಕೂಡಿಸ್ಕೊಂಡು ನೀನು ಸಿದ್ಧ ಆಗಿರೋ, ಏನು ಹೆದರ್ಕೋಬೇಡ, ನಾನು ಮೀನ ರೂಪವನ್ನು ಧಾರಣ ಮಾಡ್ಕೊಂಡು ಬರ್ತೀನಿ, ನನ್ನ ಕೊಂಬಿಗೆ ಆ ಕಟ್ಟಿಗೆದಿರುತ್ತಲ್ಲ ದೋಣಿ, ಅದನ್ನು ತೊಗೊಂಬಂದು ಹಗ್ಗ ತೊಗೊಂಡು ಕಟ್ಟಿಬಿಡು, ಇಡೀ ಪ್ರಳಯ ಕಾಲ ತನಕ ಹಾಗೆ ತಿಳಿಸ್ತೀನಿ ಅಂತ ಭಗವಂತ ಹೇಳಿದ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅವರು. ಪ್ರೇಷ್ಠಾರ್ಕ ಸೂನು ಮನು ಚೇಷ್ಟಾರ್ಥಮಾತ್ಮ ವಿದತೀಷ್ಟೋ ಯುಗಾಂತ ಸಮಯೇ ಸ್ಥೇಷ್ಠಾತ್ಮ ಶೃಂಗಧೃತ ಕಾಷ್ಠಾಂಬು ವಾಹನವರಾಷ್ಟಾಪದ ಪ್ರಭತನೋ. ಅರ್ಕಸೂನು ಅಂದರೆ ಸೂರ್ಯನ ಮಗನಾದಂಥವನು ಯಾರಪ್ಪ ಅಂತಂದರೆ ಮನು, ವೈವಸ್ವತ ಮನು. ವೈವಸ್ವತ ಮನು ಅಂತ ಅನ್ನೋದ್ರೆ ಅರ್ಕಸೂನು ಮನು ಅಂತ ಹೇಳಿದ್ದಾರೆ. ಯಾಕೆ ವೈವಸ್ವತ ಅಂದರೆ ವಿವಸ್ವಾನ್ ಅಂತ ಸೂರ್ಯ, ವೈವಸ್ವತ ಅಂದರೆ ಸೂರ್ಯನ ಮಗ ಅಂತ ಅರ್ಥ. ಅದನ್ನೇ ಅವ್ರೇನು ಭಾಳ ಕಷ್ಟಪಟ್ಟಿಲ್ಲ, ಏನೋ ಟಾಟ ಬರಬೇಕಾಗಿದೆ ಅಂದ್ಬಿಟ್ಟು ತುಂಬ ಎಳೆದೆಳೆದು ಶಬ್ದ ಹಾಕಿದ್ದಾರೆ ಅಂತೇನಿಲ್ಲ, ತುಂಬ ಸಲೀಸಾಗಿ ಪದಗಳನ್ನು ಹಾಕಿದ್ದಾರೆ. ವೈವಸ್ವತ ಇದ್ದದೆ ಅರ್ಕಸೂನು ಅಂತ ಹಾಕಿದ್ದಾರೆ. ಅರ್ಕಸೂನು ಮನು, ಅವನ ಚೇಷ್ಟ ಅಂದರೆ ಅವನೊಂಚೂರು ಕೈಕಾಲು ಅಲ್ಲಾಡಿಸ್ಬೇಕಲ್ಲ, ಪ್ರಳಯದಲ್ಲಿ ಮುಳುಗ ಚೇಷ್ಟ ಕಳ್ಕೊಳ್ಳೋದು ಅಂತಲೇ ಅರ್ಥ. ಅವನು ಆ ತರಹ ಇರಬೇಕು ಅಂತ. ಯಾಕೆ ಅವನ ಮೇಲೆ ಯಾಕಷ್ಟು ಅಂದರೆ ಪ್ರೇಷ್ಠ, ಅವನ ಅತ್ಯಂತ ಪ್ರಿಯ. ಅವನು ಪ್ರೇಷ್ಠನಾದ ಅರ್ಕಸೂನುವಾದಂಥ ಮನುವಿನ ಚೇಷ್ಟೆಗಾಗಿ ಭಗವಂತ ಏನು ಮಾಡಿದ, ಸ್ಥೇಷ್ಠಾತ್ಮ ಶೃಂಗ ಧೃತ ಕಾಷ್ಠಾಂಬುವಾಹನ. ಸ್ಥೇಷ್ಠ ಅಂದರೆ ಭಾಳ ಗಟ್ಟಿ ಅಂತ ಅರ್ಥ. ಭಾಳ ಗಟ್ಟಿಯಾದಂತಹ ಆತ್ಮಶೃಂಗ, ತನ್ನ ಕೊಂಬೇನಿದೆಯಲ್ಲ ಅದರಿಂದಲೇ ಕಾಷ್ಠಮಯವಾದ ಅಂಬುವಾಹನ, ನೌಕೆ ಅಂತ ಹೇಳಬೇಕಲ್ವಾ, ಕಟ್ಟಿಗೆಯಿಂದ ಮಾಡಿದಂತಹ ಅಂಬುವಾಹನ ಅಂತಂದರೆ ದೋಣಿ ನೌಕೆ ಇರುತ್ತಲ್ಲ, ದೋಣಿ ನೌಕೆ ಇರುತ್ತಲ್ವಾ, ಆ ನೌಕೆಯನ್ನು ಧೃತ ಧಾರಣ ಮಾಡಿದವನು ಭಗವಂತ. ಸ್ಥೇಷ್ಠಾತ್ಮ ಶೃಂಗ ಧೃತ ಕಾಷ್ಠಾಂಬುವಾಹನ ನೀನು. ಇದು ಭಗವಂತನ ಮಹಿಮೆ. ಇಂತಹ ಭಗವಂತನನ್ನ ಬ್ರಹ್ಮದೇವರು ಸ್ತೋತ್ರ ಮಾಡಿದರು. ಯಾಕೆ ಅಂತಂದರೆ ಇದೇ ಮತ್ಸ್ಯರೂಪಿಯಾದ ಭಗವಂತನ ಇನ್ನೊಂದು ಕಥೆ. ಅದನ್ನೇ ಏನು ಮಾಡ್ತಾರೆ, ಭಗವಂತನ ಮತ್ಸ್ಯಾವತಾರ 2 ಸರಿ ಆಗಿದೆ ಅಂತ ಹೇಳುವಂಥ ಒಂದು ಕ್ರಮವೂ ಕೂಡ ಇದೆ. ಅಷ್ಟಮಸ್ಕಂದ ಭಾಗವತದಲ್ಲಿ ವ್ಯಾಖ್ಯಾನಕಾರರು ತೋರಿಸ್ತಾರೆ. ಅದು ಒಂದು ಸರಿ ಈ ವೈವಸ್ವತ ಮನುವಿನ ಉದ್ಧಾರವನ್ನು ಮಾಡಿದಂಥದ್ದು. ಇನ್ನೊಂದು ಸರಿ ಏನಾಯಿತು ಅಂತಂದರೆ ಬ್ರಹ್ಮದೇವರ ಮುಖದಿಂದ ವೇದಗಳನ್ನು ಎತ್ಕೊಂಡು ಹೋಗಿರುವಂತಹ ಅಸುರನನ್ನು ಸಂಹಾರ ಮಾಡಿಬಿಟ್ಟು ಆ ವೇದಗಳನ್ನು ವಾಪಸ್ ತಂದು ಕೊಟ್ಟ. ಅದನ್ನು ವಾದಿರಾಜರು ವರ್ಣನೆ ಮಾಡಿದ್ದಾರೆ. ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿ ತತ್ವಮವಮಾಂ. ಪರಮೇಷ್ಠಿ ಅಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ಹೇಗೆ ಅಂದರೆ ಕೋಷ್ಠಾಂತರದಲ್ಲಿ ತಮ್ಮ ಒಳಗೇನೆ ಯಾವ ಚೇಷ್ಟೆ ಇಲ್ಲದೇನೆ ಆಗಮಗಳನ್ನು ಇಟ್ಕೊಂಡಿದ್ರು. ಅಂದ್ರೇನು, ಭಾಗವತದ 8ನೇ ಸ್ಕಂದದ ಕೊನೆಯ ಶ್ಲೋಕ ಇದೆಯಲ್ಲ, ಅದೇನೇ ಇದು, ಬೇರೆ ಅಲ್ಲ. ಅಷ್ಟಮ ಸ್ಕಂದದ ಕೊನೆಯ ಶ್ಲೋಕ ನೀವು ತೆಗೆದು ನೋಡ್ಬೋದು. ಪ್ರಳಯ ಪಯಸಿ ಧಾತು ಸುಪ್ತ ಶಕ್ತೇರ್ ಮುಖೇಭ್ಯ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ ದಿತಿಜಂ ಅಕಥಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಹಂ ಅಖಿಲ ಹೇತುಂ ಜಿಂಹಮೀನಂ ನತೋಸ್ಮಿ ಅಂತ ಅಲ್ಲಿ ಬಂದಿದೆ. ಭಗವಂತನ 2 ಕಥೆ ಅಲ್ಲಿ ಹೇಳಿದ್ದಾರೆ. ಆ 2 ಕಥೆನೇ ಇಲ್ಲವ್ರು ಹೇಳಿದ್ದಾರೆ ಅಷ್ಟೆ. ಬ್ರಹ್ಮದೇವರೇನು ಮಾಡಿದ್ರು, ಅವರ ಮುಖದಿಂದ ವೇದಗಳನ್ನು ಏನೋ ಎತ್ಕೊಂಡು ಹೋಗ್ಬಿಟ್ಟ. ಯಾಕೆ ಅವ್ರ ವೇದಗಳನ್ನು ಅವರು ಸೂಕ್ತವಾಗಿ ಇಟ್ಕೊಂಡಿದ್ರು, ಎತ್ಕೊಂಡು ಹೋಗ್ಬಿಟ್ಟ. ವಾಪಸ್ ಭಗವಂತ ಅದನ್ನು ತಂದು ಕೊಟ್ಟ ಮೇಲೆ ಏನು ಮಾಡಿದರು, ಬ್ರಹ್ಮದೇವರು ವೇದ ಇಟ್ಕೊಂಡು ಏನು ಮಾಡ್ತಾರೆ, ಏನು ಉಪ್ಪಿನಕಾಯಿ ಹಾಕೋ ವಸ್ತು ಏನದು ಅಲ್ವಲ್ಲ. ವೇದಗಳನ್ನೇನು ಮಾಡಬೇಕು, ವೇದಗಳಿರೋದೇನೆ ಅದು ಭಗವಂತನನ್ನು ಸ್ತೋತ್ರ ಮಾಡೋದಕ್ಕಾಗಿ ಅಂತ. ಅದಕ್ಕೆ ನೋಡಿ, ಅಂತಹ ಬ್ರಹ್ಮದೇವರಿಂದ ಪರಮೇಷ್ಠಿ ಈಡಿತ ಅಂತ ಸ್ತುತ ಅಂತರ್ಥ. ಬ್ರಹ್ಮದೇವರಿಂದ ಭಗವಂತ ಸ್ತುತನಾದ, ವೇದ ತಂದು ಕೊಟ್ಟ ಭಗವಂತ, ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡಿದರು. ಇಂತಹ ಭಗವಂತ ನೀರೊಳಗೆ ಹೋಗ್ತಾ ಇದ್ದರೆ ಆ ವೇಗಕ್ಕೇನಾಯಿತು ಗೊತ್ತಾ, ಆ ಎಂಥ ವೇಗ ಇತ್ತು ಅದನ್ನು ಪ್ರಾರಂಭಕ್ಕೆ ಹೇಳಿದ್ದು. ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೆ.
ಈ ಸಾಕಷ್ಟು ಜಲಚರ ಪ್ರಾಣಿಗಳಿರುತ್ತಲ್ಲ, ಭಗವಂತ ನೀರೊಳಗೆ ಹೀಗೆ ಹೋಗಿ ಹುಸ್ ಅಂತ ಗಾಳಿ ಬಿಟ್ಟರೆ ಅದು ಮೀನಿಂದ ನೀರು ಹೊರಗೆ ಬರುತ್ತಲ್ಲ, ಆ ನೀರು ಹೊರಗೆ ಬಂದರೆ ಎಲ್ಲ ತರಹದ ಜಲಚರ ಪ್ರಾಣಿಗಳು ಅಲ್ಲೋಲ ಕಲ್ಲೋಲ ಆಗಿಬಿಡ್ಬೇಕು. ಏನೋ ದೊಡ್ಡ ಪ್ರಾಣಿ ಬರ್ತಾ ಇದೆಯಪ್ಪ ಅಂತ. ಅದು ಪ್ರಾಣಿ ಅಲ್ಲ, ಅದು ಎಲ್ಲರನ್ನ ಪ್ರಾಣ ಕೊಡುವಂತಹ ಭಗವಂತನ ಸ್ವರೂಪ ಅದು. ಹೀಗೆ ಸಮುದ್ರದಲ್ಲಿ ಭಗವಂತ ಮತ್ಸ್ಯ ರೂಪದಿಂದ ಪ್ರವೇಶಿಸಿದರೆ ಅಲ್ಲಿರೋ ಜಲಚರ ಪ್ರಾಣಿಗಳೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ಬಿಡ್ಬೇಕು. ಆ ತರಹ ಸಮುದ್ರದಲ್ಲಿ ಸಂಚರಿಸುವಂಥ ಮೀನ ಭಗವಂತ. ಹಾಗೆ ಕೇಳಿದರು ಅಂತಂದರೆ ಕಥೆ ಪ್ರಾರಂಭಕ್ಕೆ ನೋಡಿಬಿಟ್ರೆ ನಿಮಗೇನು ಅನಿಸುತ್ತೆ? ಅಯ್ಯೋ, ಬೇರೆ ಜಲಚರ ಪ್ರಾಣಿಗಳು ನನ್ನನ್ನು ತಿಂದಾಕ್ಬಿಡ್ತಾವೆ, ರಕ್ಷಣೆ ಮಾಡು ಅಂತ ಹೇಳೋದನ್ನು ನೋಡಿದರೆ ಅವನು ದೊಡ್ಡವನಾಗೋ ತನಕ ಮತ್ಸ್ಯನಿಗೆ ರಕ್ಷಣೆ ಬೇಕಾಗಿತ್ತು ಅಂತ ಕೆಲವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಕೃಷ್ಣನ್ ಥರ ಸಣ್ಣ ಕೂಸಿದ್ದಾಗಲೇ ಅವನ್ನ ಎತ್ಕೊಂಡು ತೊಗೊಂಡೋಗಿ ವೃಂದಾವನದಲ್ಲಿ ಬಿಟ್ಟಿರಲಿಲ್ಲ ಅಥವಾ ಗೋಕುಲದಲ್ಲಿ ಬಿಟ್ಟಿರಲಿಲ್ಲ ಅಂತ ಆಗಿದ್ರೆ ಕಂಸ ಕೊಂದ್ಬಿಡ್ತಿದ್ದ. ಆಮೇಲೆ ಬಂದಿದ್ದಕ್ಕೇನಾಯಿತು? ಬದುಕೊಂಡ ಕೃಷ್ಣ. ತಿಳ್ಕೊಂಡ್ರೆ ಹೇಗೆ ತಪ್ಪೋ ಹಾಗೆ ಮತ್ಸ್ಯ, ಚಿಕ್ಕ ಮತ್ಸ್ಯ ಇದ್ದಾಗ ಬಿಟ್ಬಿಟ್ಟಿದ್ರೆ ನುಂಗಾಕ್ಬಿಟ್ರು ಯಾರು. ದೊಡ್ಡವನಾದ್ಮೇಲೆ ಬಂದ ಗಟ್ಟಿ ಶೃಂಗ ಇತ್ತು, ಯಾರನ್ನೋ ಚುಚ್ಚಿರ್ಬೋದು, ಸಾಯಿಸಿರ್ಬೋದು. ಆದರೆ ಸಣ್ಣ ಮತ್ಸ್ಯ ಇದ್ದಾಗ ತೊಂದರೆ ಆಗುತ್ತೆ. ಹಾಗೆಲ್ಲ ಅನ್ಕೋಬೇಡಿ. ಭಗವಂತನ ಸಣ್ಣ ರೂಪವೋ ದೊಡ್ಡ ರೂಪವೋ ಎಲ್ಲ ರೂಪಗಳಲ್ಲೂ ಏಕಪ್ರಕಾರವಾದ ಸಾಮರ್ಥ್ಯ ಭಗವಂತನಿದೆ. ಅವನು ತೋರಿಸಿದ ಆಕಾರಗಳು ಬೇರೆ ಬೇರೆ ಇರಬಹುದೇ ಹೊರತು ಶಕ್ತಿಯಲ್ಲಿ, ಪರಿಮಾಣದಲ್ಲಿ ಯಾವ ತರಹ ವ್ಯತ್ಯಾಸವೂ ಭಗವಂತನಲ್ಲಿ ಇಲ್ಲ. ಅದನ್ನು ತೋರಿಸೋದಕ್ಕೆ ಅವ್ರೇನು ಮಾಡಿದ್ರು? ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೆ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೋಘ ಪರಮೇಷ್ಠೀಡಿತ. ಇದೆಲ್ಲ ಬರೀ ವರ್ಣನೆ ಆಯಿತು. ಪ್ರಾರ್ಥನೆ ಒಂದು ಸೇರಿಸ್ಕೋಬೇಕಲ್ಲ ಸ್ತೋತ್ರದ ಜೊತೆಗೆ. ನಮ್ದು ಅದೊಂದು ಕ್ರಮ ಇದೆ. ಅದಕ್ಕೇನೋ ತ್ವಂ ಅವ ಮಾಂ ಅಂತ. ಹೇ ಭಗವಂತನೇ, ನೀನು ನನ್ನನ್ನು ರಕ್ಷಣೆ ಮಾಡು. ಹೇಗೆ ವೈವಸ್ವತ ಮನುವನ್ನು ವಿಶೇಷವಾಗಿ ರಕ್ಷಣೆ ಮಾಡಿದೆಯಲ್ಲ, ಹಾಗೆ ನನ್ನನ್ನೇ ರಕ್ಷಣೆ ಮಾಡು. ಯಾಕಪ್ಪ ಸುಮ್ಮನೆ ರಕ್ಷಣೆ ಮಾಡಬೇಕು ಅಂತಂದರೆ ಭಗವಂತ ಎಂಥವನು. ಆಮೇಲೆ ನಾವ್ಯಾಕೆ ಅವನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಕ್ಷಣೆ ಮಾಡೋದಕ್ಕೆ? ಹೋಗ್ಬಿಟ್ಟು ಯಾರೋ ರಾಜರ ಹತ್ರ ಇವ್ರ ಹತ್ರ ಅವ್ರ ಹತ್ರ ರಕ್ಷಣೆ ಮಾಡೋಕ್ಕೆ ಕೇಳ್ಬೋದಲ್ಲ ಅಂದ್ರೆ ಇಲ್ಲ. ಭಗವಂತ ಎಂಥವನು ಅಂದರೆ ಆತ್ಮವಿದ್ ಅತೀಷ್ಟ. 3ನೇ ಪಾದದಲ್ಲಿ ಹೇಳ್ತಾರೆ, ಪ್ರೇಷ್ಠಾರ್ಕ ಸೂನುಮನು ಚೇಷ್ಟಾರ್ಥಂ ಆತ್ಮವಿದ್ ಅತೀಷ್ಟ. ಆತ್ಮವಿತ್ ಅಂತಂದರೆ ಭಗವಂತನನ್ನು ಸರಿಯಾಗಿ ತಿಳಿದವು. ನಮ್ಮ ಅಂತರ್ಯಾಮಿ ಯಾರು? ಆತ್ಮ ಅಂದರೆ ಪರಮಾತ್ಮನ ಸ್ವರೂಪವನ್ನು ಚೆನ್ನಾಗಿ ತಿಳಿದವರು. ಅವರಿಗೆ ಅತೀ ಇಷ್ಟನಾದಂಥವನು ಭಗವಂತ. ತುಂಬ ಜನರಿಗೆ ಭಗವಂತ ಇಷ್ಟ ಅಲ್ಲ. ಯಾಕೆ? ಅವ್ರ ಆತ್ಮವಿತ್ ಅಲ್ಲ ಅಂತ. ನಮಗೇನು ಇಷ್ಟ ಇಲ್ಲ. ಇವರೇ ರಾಜರಿಗೆ ರಕ್ಷಣೆ ಮಾಡ್ತಾರೆ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವ್ರಿಗೆ ರಾಜರು ಅಂದರೆ ಲೌಕಿಕ ರಾಜರು ಅಂತ ತಕ್ಷಣ ಮತ್ತೆ ವಾದಿರಾಜನ ರಾಜರು ಅಂತ ಕಳೆಯೋ ಕ್ರಮ ಇದೆ. ಅದನ್ನ ತೊಗೊಂಡ್ಬಿಡ್ಬೇಡಿ. ಮತ್ತೆ ಇವ್ರು ರಾಜರು ಅವರೆಲ್ಲ ರಕ್ಷಣೆ ಮಾಡ್ತಾರೆ ನಮ್ಮನ್ನು, ಅದಕ್ಕೇನು ಬೇಕಾಗಿಲ್ಲ ದೇವರು ಅಂತ ಈಗ ಯಾರು ತಿಳ್ಕೊಳ್ತಾರೆ ಅವರು ಸರ್ವಥಾ ಆತ್ಮವಿತ್ ಅಲ್ಲ. ಗೊತ್ತಾಯ್ತಾ? ಯಾಕೆ ಲೌಕಿಕರಾದಂತಹ ಸಾಮಾನ್ಯ ಜನರಿಗೆ, ಆರಕ್ಷಕರಿಗೆ ರಕ್ಷಣೆ ಮಾಡುವ ಸಾಮರ್ಥ್ಯ ಇಲ್ಲ. ಅವರೆಷ್ಟು ರಕ್ಷಣೆ ಮಾಡ್ತಾರೆ? ನಿಜವಾಗಲೂ ರಕ್ಷಣೆ ಮಾಡೋನು ಯಾರಪ್ಪ? ಸ ರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ಅಂತ ಭಾಗವತದಲ್ಲಿ ಏನು ಹೇಳ್ಕೊಡ್ತಾರಲ್ಲ, ಆ ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡುವಂಥವನು ನಿಜವಾಗಲೂ ಕೂಡ. ಅದಕ್ಕೆ ನಾನು ವಾದಿರಾಜರು ಹೇಳ್ತಾ ಇರುವಂಥದ್ದು, ನಾನೇನು ಮಾಡ್ತಾ ಇದ್ದೀನಿ, ಪರಮಾತ್ಮನನ್ನು ಬಲ್ಲವನು ಅಂತ ಆದದ್ದಕ್ಕಾಗಿ ಯಾರನ್ನೋ ರಕ್ಷಣೆ ಮಾಡು ಅಂತ ನಾನು ಕೇಳಲ್ಲ. ತ್ವಂ ಅವ ಮಾಂ, ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಭಕ್ತರಿಗೂ ಕೂಡ ರಾಜರು ಅಂದರೆ ಇಲ್ಲಿ ವಾದಿರಾಜರು ಅಂತ ಅರ್ಥ. ವಾದಿರಾಜರು ಏನು ತೋರಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಹೀಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತತ್ವಮವಮಾಂ ಪ್ರೇಷ್ಠಾರ್ಕಸೂನುಮನು ಚೇಷ್ಟಾರ್ಥಮಾತ್ಮವಿದತೀಷ್ಟೋ ಯುಗಾಂತ ಸಮಯೇ ಸ್ಥೇಷ್ಠಾತ್ಮಶೃಂಗಧೃತ ಕಾಷ್ಠಾಂಬುವಾಹನವರಾಷ್ಟಾಪದ ಪ್ರಭತನೋ. ಮುಂದೆ ಹೇಳೋಣ ಅಥವಾ ಸಮಯ ಇದೆಯಾ? ಪರವಾಗಿಲ್ವಾ? ಇವತ್ತು ನಿಲ್ಲಿಸಿರೋಣಪ್ಪ, ಅಲ್ಲಿ ನಿಲ್ಲಿಸಿರೋಣ. ಮತ್ತೆ ಮುಂದೆ ಭಗವಂತನದ್ದು ಯದ್ಯಪಿ ಮತ್ಸ್ಯ ಆದ ತಕ್ಷಣ ಕೂರ್ಮ ಹೇಳಬೇಕು, ಆದರೆ ಅವರು ಹಯಗ್ರೀವ ರೂಪವನ್ನು ಹೇಳ್ತಾರೆ. ಯಾಕೆ? ಅವ್ರದ್ದು ಉಪಾಸ್ಯ ರೂಪ ಅಲ್ವಾ? ಮೊದಲೇ ಹೇಳಬೇಕಿತ್ತು. ತೀರಾ
ನಿಮಗೆ ದಶಾವತಾರ ಸ್ತೋತ್ರ ಅಂದ ತಕ್ಷಣ ಮತ್ಸ್ಯ ಬರಲಿಲ್ಲ ಅಂದ ತಕ್ಷಣ ಒಂಥರ ಆತಂಕ ಆಗ್ಬಿಡುತ್ತೆ. ಮೊದಲು ಮತ್ಸ್ಯಾವತಾರ ಹೇಳಿ ಶುರುವಾಗಿದೆ ಅಂತ ಆದ್ಮೇಲೆ ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಬೇರೆ ನಮ್ಗೇನು ಬೇಕಾದ್ರೆ ಮಾಡ್ಬೋದು ಅಂತ ಮೊದಲು ಊಟ ಕೂಡಿಸ್ಬಿಡ್ಬೇಕು, ಆಮೇಲೆ ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ತೊಗೊಂಬರ್ಲಿಕ್ಕೆ ಬರುತ್ತೆ ಅಂತ ಅನ್ನುವಂಥ ಕ್ರಮದಿಂದ ಮೊದಲು ಹೈಗ್ರೀವ ರೂಪವನ್ನು ವರ್ಣನೆ ಮಾಡೋರಿದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನ ಆದರೂ ನಡೆಯುತ್ತೆ ಅಂತಿದೆಯಲ್ವಾ. ಅವರು ನಾಳೆ ಪಾರಣೆ ಆಗಿರುತ್ತೆ ನಮ್ಮ ಶ್ರೀಕಾಂತ್ ಅವ್ರದ್ದು ಕೂಡ, ಆವಾಗ ಶಾಂತವಾಗಿ ಅವರು ಕೂತ್ಕೊಂಡು ಕೇಳ್ತಾರೆ. ಹಾಗಾಗಿ ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣ.